ಮಿನಿಸ್ಟ್ರು ಆ ಮನೆಯಲ್ಲಿ ತಮ್ಮ ಮಗಳನ್ನ ಹೂವಿನ ತರ ನೋಡ್ಕೊಂಡಿದ್ದಾರೆ. ನಾವು ಇವರನ್ನ ಈ ಮನೆಯಲ್ಲಿ ಹೂವಿನ ತರ ನೋಡ್ಕೋಬಾರ್ದೆ? ನೀರು ಹಾಕಿ ನೀವ್ ನೋಡ್ಕೋತೀರಾ? ನೋಡ್ಕೋತೀನಿ ಮೇಡಮ್. ನಾನು ಅಲಾರಾಮ್ ತರ ನಿಮ್ಗೆ ಬೆಳಗ್ಗೆ ಏಳ್ಸೋದ್ರಿಂದ ಹಿಡಿದು ರಾತ್ರಿ ಲಾಲಿ ಹಾಡಿ ಮಲಗಿಸೋ ತನಕ ನಿಮ್ಮೆಲ್ಲ ಕೆಲಸಗಳನ್ನ ಮಾಡ್ಕೊಡ್ತೀನಿ. ನಿಮ್ಮ ಎಲ್ಲ ಕೆಲಸಗಳಲ್ಲೂ ಸಹಾಯ ಮಾಡ್ತೀನಿ. ನೀವು ಹೇಳಿದ್ದನ್ನ ಅರ್ಥ ಮಾಡ್ಕೋತೀನಿ. ನೀವು ಹೇಳದೇ ಇದ್ರು ನಿಮ್ಮ ಈ ಕಣ್ಣುಗಳನ್ನ ನೋಡಿ ಅರ್ಥ ಮಾಡ್ಕೊಂಡು ಆ ಕೆಲಸಗಳಲ್ಲಿ ಸಹಾಯ ಮಾಡ್ತೀನಿ. ಒಟ್ಟಾರೆ ನೀವು ಆ ಅಂದ್ರೆ ಅಟ್ಟ ಹತ್ತೀನಿ, ಈ ಅಂದ್ರೆ ಇಳಿತೀನಿ. ಬಾ ಅಂದ್ರೆ ಬೆಟ್ಟ ಹತ್ತಿರಕ್ಕಂತ ಮತ್ತೆ ಕಾರ್ತಿಕೇಯನ ಕಾಮಿಡಿ ನನಗಂತೂ ಸಿಗಲ್ಲ, ನಿನಗೆ ಅವಾರ್ಡು. ಹೂನಪ್ಪ, ಹತ್ತುತ್ತೀನಪ್ಪ ಕಾರ್ತಿಕೇಯ. ಆ ಚಾಮುಂಡಿ ಬೆಟ್ಟ ಹತ್ತಿ ದೇವರ ದರ್ಶನ ಮಾಡಕ್ ಹೋಗಲ್ವೇನಪ್ಪ. ಹಾಗೆ ಈ ದೇವತೆಯ ದರ್ಶನ ಮಾಡಬೇಕು, ಈ ದೇವತೆಯ ವರ ಪಡಿಬೇಕು ಅಂದ್ರೆ ನಾನು ಸೇವೆ ಮಾಡೇ ಮಾಡ್ತೀನಪ್ಪ. ಭಕ್ತಿಯಿಂದ ಮಾಡ್ತೀನಿ. ಮಿನಿಸ್ಟ್ರು ಮಗಳು ಅಂದಮೇಲೆ ನಾನು ಇಷ್ಟಾದ್ರೂ ಮಾಡ್ಬೇಕಲ್ವಾ? ಅದೆಲ್ಲ ಬಿಡು ಸುಬ್ಬು. ನೀನು ಈ ವಿಜಯಾಂಬಿಕಾ ಇಷ್ಟೊತ್ತಿಗೆ ಕಾಲ್ ಮಾಡಿರ್ಬೇಕಿತ್ತಲ್ಲ. ವಿಜಯ ಮೇಡಮ್ ಕಾಲ್ ಮಾಡ್ಬೇಕಿತ್ತ? ಯಾಕೆ ಮೇಡಮ್? ಅಲ್ಲ, ಅವ್ರು ಕಾಲ್ ಮಾಡಿದ್ರೆ ಏನು ಅರ್ಥ? ಅವಳು ಕಾಲ್ ಮಾಡಿದ್ರೆ ಒಂದು ಅರ್ಥ, ಕಾಲ್ ಮಾಡಿಲ್ಲ ಅಂದರೆ ಇನ್ನೊಂದು ಅರ್ಥ. ಅವಳು ಅಕಸ್ಮಾತ್ ಕಾಲ್ ಮಾಡಿದ್ರೆ ಅವಳಿಗೆ ಅಷ್ಟೊಂದು ಭಯ ಆಗಿಲ್ಲ ಅಂತ ಅರ್ಥ. ಕಾಲ್ ಮಾಡಿಲ್ಲ ಅಂದರೆ ಅವಳಿಗೆ ತುಂಬ ಭಯ ಆಗಿದೆ. ಆ ಭಯದಲ್ಲಿ ಏನು ಮಾಡಬೇಕು ಅಂತ ತೋಚದೆ ಸುಮ್ಮನೆ ಕೂತಿದ್ದಾಳೆ ಅಂತ ಅರ್ಥ. ಓ ಹಾಗಾ? ಶತ್ರುಗಳು ಹೆದರ್ಕೋತಾ ಇದ್ದಾರೆ ಅಂದಮೇಲೆ ನಾವು ಅರ್ಧ ಯುದ್ಧ ಗೆದ್ದ ಹಾಗೆ ಮೇಡಮ್. ಸುಬ್ಬು, ಸುಬ್ಬು, ನಿನಗೆ ಯಾರಪ್ಪ ಶತ್ರುಗಳಿದ್ದಾರೆ? ನನಗೆ ಯಾರು ಶತ್ರು ಇರ್ತಾರಪ್ಪ? ನನ್ನ ಕಿಡ್ನಾಪ್ ಮಾಡಿದ್ರಲ್ಲ, ಅವರು ಯಜಮಾನ್ರ ಶತ್ರುಗಳಿರ್ಬೇಕೇನೋ ಅಂತ ಮಾತಾಡ್ಕೊತಾ ಇದ್ವಿ ಅಷ್ಟೇ. ಅದೇಪ್ಪ, ಯಜಮಾನ್ರು ಹೇಳ್ತಾರಲ್ಲ, ಅದೆಲ್ಲ ನಾನು ನೋಡ್ಕೋತೀನಿ ಅಂತ. ನೀನು ಯಾಕಪ್ಪ ತಲೆ ಕೆಡಿಸ್ಕೊತೀಯ? ನೀನು ನೆಮ್ಮದಿಯಾಗಿರು. ಅದು ಸರಿ, ಬೆಳಗ್ಗೆನೇ ಎಲ್ಲಿ ಹೋಗಿದ್ರಿ? ಎಲ್ಲೂ ಇಲ್ಲ, ಹಿಂಗೆ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಅಷ್ಟೇ. ಹೌದಾ? ಮಾವ, ಏನಾಯ್ತು ಮಾವ? ಇರಿ ಮಾವ, ಕುತ್ಕೊಳ್ಳಿ, ನಾನು ನೀರು ತೊಗೊಂಡ್ಬರ್ತೀನಿ ಒಂದು ನಿಮಿಷ. ಇದೇನಪ್ಪ ಬಿಕ್ಕಳಿಕೆ ನಿಂತೋಯ್ತಾ? ನಿಜ ಹೇಳು, ಬೆಳಗ್ಗೆ ಎಲ್ಲೋಗಿದ್ರಿ? ಅಪ್ಪ ಹೇಳಿದ್ನಲ್ಲಪ್ಪ, ರೌಡಿಗಳು ಅವ್ರನ್ನ ಕಟ್ಟಾಕಿದ್ದಾರೆ, ಬಿಡಿಸ್ಕೊಂಬರಕ್ಕೆ ಹೋಗ್ತೀವಿ ಅಂತ. ಅಲ್ಲಿ ಹೋದ್ರೆ ಏನು ಆಶ್ಚರ್ಯ ಅಂದರೆ ಅವ್ರು ಇಲ್ವೇ ಇರಲಿಲ್ಲಪ್ಪ. ಅವ್ರು ಎಲ್ಲಿ ಹೋದ್ರು, ಯಾರು ಕರ್ಕೊಂಡು ಹೋದ್ರು, ಏನಾಯ್ತು ಅಂತಲೇ ಗೊತ್ತಾಗಿಲ್ಲ ನಮಗೆ. ಸರಿ, ಈ ವಿಷಯನ ಇಲ್ಲೇ ಬಿಟ್ಬಿಡು. ಕೆಲವೊಂದು ಕಡೆ ಅನುಭವ ಇಲ್ಲದೆ ಅಥವಾ ಆ ವಿಷಯದ ಬಗ್ಗೆ ಗೊತ್ತಿಲ್ಲದೆ ನಾವು ಮುಂದುವರಿಬಾರ್ದು ಕಣೋ. ಏನು ಹೇಳ್ತಿದ್ಯಪ್ಪ? ಇಷ್ಟೆಲ್ಲ ನಡೆದ್ಮೇಲೆ ಬಿಟ್ಬಿಡಿ ಅಂತಿದೆಯಲ್ಲ ಅಪ್ಪ. ಅವ್ರು ಯಾರು, ಅವ್ರನ್ನ ಯಾಕೆ ಕಟ್ಟಾಕಿದ್ದಾರೆ ಅಂತ ತಿಳ್ಕೋಬೇಕು ಅಂತ ಒದ್ದಾಡ್ತಾ ಇದ್ದೀವಿ, ಬಿಟ್ಬಿಡು ಅಂತ ಹೇಳ್ತಿಲ್ಲಪ್ಪ. ಅಲ್ಲ ಕಣೋ, ಈಗ ಅದಾಗಲಿಲ್ವಲ್ಲ, ಬಿಟ್ಬಿಡು ಅಂತ ಹೇಳಿದೆ. ಕೆಲವೊಂದು ವಿಚಾರದಲ್ಲಿ ದೈವಿಚ್ಛೆ ಹೇಗಿರುತ್ತೋ ಹಾಗೇ ನಡೀತೆ, ಹಾಗೇ ನಡೆದಿರುತ್ತೆ. ಅದನ್ನೆಲ್ಲ ಬಿಟ್ಟು ನೆಮ್ಮದಿಯಾಗಿರಿ. ಅಪ್ಪ, ನಾನು ಈ ವಿಷಯ ಯಾರಿಗೂ ಹೇಳಿರಲಿಲ್ಲ, ನಿನಗೊಬ್ಬನಿಗೆ ಹೇಳಿದ್ದು. ನಿನಗೆ ಹೇಳಿ ರಾತ್ರಿ ಕಳೆದು ಹಗಲಾಗೋಷ್ಟೊತ್ತಿಗೆ ಅವ್ರು ಆ ಜಾಗದಲ್ಲಿ ಇಲ್ವೇ ಇರಲಿಲ್ವಲ್ಲ. ನೀನೇನಾದರೂ ನಿನ್ನಿಂದ ಸೂರ್ಯೋದಯ, ಬಾಳಲ್ಲಿ ನಿನ್ನಿಂದ ಅರುಣೋದಯ, ಬಾಳಲ್ಲಿ ನಿನ್ನಿಂದ ಚಂದ್ರೋದಯ, ಆನಂದ ನಿನ್ನಿಂದ ಕರುಣಾಮಯ, ಮೋಡ ಮಳೆಯಾಗಲು, ನೀರು ಭುವಿ ಸೇರಲು, ಭೂಮಿ ಹಸಿರಾಗಲು, ಲೋಕ ಗೆಲುವಾಗಲು, ಓ ಓ ಓಂ ಓಂ ಓಂ.
ತುಂಬ ಚೆನ್ನಾಗಿ ಹಾಡ್ತೀಯ, ತುಂಬ ಸಂತೋಷ ಆಯ್ತು. ಸಾವಿತ್ರಿ, ಅಣ್ಣ ಎಷ್ಟೋ ವರ್ಷ ಆದ್ಮೇಲೆ ಹೀಗೆ ಹಾಡು ಕೇಳ್ತಾ ಇರೋದು ಅವನ ಮನಸ್ಸಿಗಂತೂ ತುಂಬಾ ಸಂತೋಷ ಆಗಿರುತ್ತೆ. ಕಳಿಸಿದ್ದಾರೆ. ಹೌದು ವೀರು, ನೀನು ನಮ್ಮ ಶ್ರಾವಣಿನ ಎಷ್ಟು ಪ್ರೀತಿಯಿಂದ ಎಂಥ ಸಂಸ್ಕಾರ ಕೊಟ್ಟು ಬೆಳೆಸಿದೆಯೋ ಹಾಗೆ ನಮ್ಮ ಸಾವಿತ್ರಿನೂ ಅವಳ ತಾತ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ. ನಮ್ಮ ಮನೆ ಹೆಣ್ಮಕ್ಳನ್ನ ಹೀಗೆ ಬೆಳೆಸಿದ್ರೆ ಎಷ್ಟು ಸಂತೋಷ ಅನಿಸುತ್ತೆ.